ನಮಗೆ ಚಿಕ್ಕ ವಯಸ್ಸಿಂದಾನೇ ಹೇಳ್ಕೊಡ್ತಾರಲ್ಲ, ಇಲ್ಲ ಗೊತ್ತಿಲ್ಲದಿರೋ ಜೊತೆ ಮಾತಾಡಬೇಡಿ, ಗೊತ್ತಿರೋರ ಜೊತೆ ಹೋಗ್ಬೇಡಿ, ಗೊತ್ತಿರೋರ ಜೊತೆ ಏನು ತೊಗೊಳ್ಬೇಡಿ, ಏನಕ್ಕಂದ್ರೆ ಸೇಫ್ ಆಗಿರಲ್ಲ ಅಂದ್ಬಿಟ್ಟು. ನಂದು ಇವತ್ತಿನ ಸ್ಟೋರಿ ಇದು ಕೇಳಾದ್ಮೇಲೆ ನಿಮ್ಮ ಫ್ಯೂಚರ್ ಮಕ್ಳು ಯಾವ್ದಾರು ಹುಟ್ಟಿದ್ರೆ ಆ ಮಕ್ಕಳನ್ನ ನೀವು ಎಷ್ಟು ಚೆನ್ನಾಗಿ ಪ್ರೊಟೆಕ್ಟ್ ಮಾಡ್ತೀರಂದ್ರೆ, ಅವ್ರ ಜೊತೆ ಅಕ್ಕಪಕ್ಕ ಇರೋರಿಗೆಲ್ಲ ನೀವು ಕಣ್ಣಿಟ್ಟಿರ್ತೀರಾ, ಅವ್ರ ಜೊತೆ ಯಾರು ಮೀಟ್ ಮಾಡ್ತಾರೋ ಅವ್ರ ಮೇಲೆ ತುಂಬಾ ನೀವು ಕಣ್ಗಳಿಟ್ಟಿರ್ತೀರಾ. ಈ ಸ್ಟೋರಿ ನಾನು ಕೇಳಾದ್ಮೇಲೆ ದೇವರಣೆಗೂ ನಾನಂತೂ ನಿಜ ಸೈಕ್ ಆಗಿಬಿಟ್ಟಿದೆ. ನಾನು ಏನು ಓದ್ತಿದ್ದೀನೋ, ನಾನು ಏನು ನೋಡ್ತಿದ್ದೀನೋ, ನಾನು ಏನು ಕೇಳ್ತಿದ್ದೀನೋ ಅಂದ್ಬಿಡಿ. ಈ ಥರ ಜನರು ಜಗತ್ತಲ್ಲಿ ಇದ್ದಾರೆ ಅಂದಮೇಲೆ ಇನ್ ಫ್ಯೂಚರ್ ನಾನು ನನ್ನ ಮಕ್ಕಳನ್ನ ಹೆಂಗೆ ಪ್ರೊಟೆಕ್ಟ್ ಮಾಡ್ತಿರೋ ಅಂತ ನನಗೆ ನನ್ನ ಮೇಲೆ ಡೌಟ್ ಬರ್ತಿತ್ತು. ಇಬ್ಬರು ಹುಡುಗಿರಿದ್ರು, ಏಂಜಲ್ ಮತ್ತು ಲವ್ಲಿ. ಇಬ್ರಿಗೊಬ್ಬ ಮಾಸ್ಟರ್ ಇದ್ದ. ಅವನಿಗೆ ಹಸ್ಬೆಂಡ್ ಹೇಳೋಕ್ಕಾಗಲ್ಲ, ರಿಲೇಟಿವ್ ಹೇಳೋಕ್ಕಾಗಲ್ಲ, ಫ್ರೆಂಡ್ ಹೇಳೋಕ್ಕಾಗಲ್ಲ, ಬಾಯ್ ಫ್ರೆಂಡ್ ಕೂಡ ಹೇಳೋಕ್ಕಾಗಲ್ಲ. ಇಟ್ ವಾಸ್ ಲೈಕ್ ಅ ಮಾಸ್ಟರ್ ಟು ದೆಮ್. ಸೊ ಅವ್ರ ಮಾಸ್ಟರ್ ಆ ಇಬ್ಬರು ಹುಡುಗಿನ ಹೇಳ್ತಾನೆ, ನಾವೀಗ ಇಲ್ಲಿಂದ ಬಿಡ್ತಿದ್ದೀವಿ, ನಾವು ಶಿಫ್ಟ್ ಮಾಡ್ತಿದ್ದೀವಿ, ನಾವೊಂದು ಬೇರೆ ಜಾಗಕ್ಕೆ ಹೋಗ್ತಾ ಇದ್ದೀವಿ ಅಂದ್ಬಿಡಿ. ಅವ್ರು ಶಿಫ್ಟ್ ಆಗ್ತಿರೋ ಜಾಗ ಬಂದು ಮಾಲಾಬೆಲೆ. ಮತ್ತು ಅವ್ನ ಪ್ಲ್ಯಾನ್ ಏನಿತ್ತಂದರೆ ಆ ಹೊಸ ಜಾಗಕ್ಕೆ ಹೋಗಿ ಒಂದು ಹೊಸ ಬಿಸ್ನೆಸ್ ಶುರು ಮಾಡೋಣ ಅಂದ್ಬಿಡಿ. ಆ ಮೂವರು ಆ ಜಾಗಕ್ಕೆ ಹೋಗಿ ಎಂಥ ಬಿಸ್ನೆಸ್ ಶುರು ಮಾಡ್ತಿರಂದರೆ, ಆ ಇಡೀ ಡಾರ್ಕ್ ವೆಬ್ ಹಿಸ್ಟ್ರಿಯಲ್ಲೇ ಎಲ್ಲದಕ್ಕಿಂತ ಡಾರ್ಕೆಸ್ಟ್ ಬಿಸ್ನೆಸ್ ಆಗಿರೋದು. ಆ ಇಬ್ಬರು ಹುಡುಗಿರ ಮಾಸ್ಟರ್ ಹೆಸರು ಬಂದು ಪೀಟರ್ ಸ್ಕಲಿ. ಪೀಟರ್ ಸ್ಕಲಿ ಬಗ್ಗೆ ಅರ್ಥ ಮಾಡ್ಕೊಳ್ಳೋಕ್ಕೆ ಡಾರ್ಕ್ ವೆಬ್ ಬಗ್ಗೆ ಗೊತ್ತಿರಬೇಕಂತ ಏನು ಅವಶ್ಯಕತೆ ಇಲ್ಲ. ಮತ್ತು ನಿಮ್ಗೆ ಇನ್ನೊಂದು ಏನು ರಿಯಲೈಸ್ ಆಗುತ್ತಂದರೆ, ಈ ಥರ ಮನುಷ್ಯನು ಈ ಜಗತ್ತಿನಲ್ಲೇ ಇರ್ತಾರಾ ಅಂದ್ಬಿಡಿ. ಪೀಟರ್ ಸ್ಕಲಿ ಹುಟ್ಟಿದ್ದು ಮೆಲ್ಬರ್ನ್, ಆಸ್ಟ್ರೇಲಿಯಾ. 13 ಜನವರಿ 1963 ವಾಸ್ ಹಿಸ್ ಡೇಟ್ ಆಫ್ ಬರ್ತ್. ಪೀಟರ್ ಸ್ಕಲಿ ತುಂಬಾ ವಿಚಿತ್ರವಾಗಿದ್ದ. ಸುತ್ತಮುತ್ತ ಜನರೆಲ್ಲ ಅವನ ಬಗ್ಗೆ ಅಂದ್ಕೊಳ್ಳೋರು, ಯಾಕೋ ಒಂಥರನೇ ಡಿಫ್ರೆಂಟ್ ಆಗಿದ್ದಾನೆ ಈ ಮನುಷ್ಯ, ಅವನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಇವಾಗ ಯಾರ ಕೈಯಿಂದನೂ ಆಗಿರಲಿಲ್ಲ. ಹೇಳ್ದಂಗೆ ಪೀಟರ್ ಸ್ಕಲಿ ಆಸ್ಟ್ರೇಲಿಯಲ್ಲಿದ್ದ. ಅವನಲ್ಲಿ ಒಬ್ಬನೇ ಇದ್ದಿರಲಿಲ್ಲ. ಹಿ ಹ್ಯಾಡ್ ಅ ಶುಗರ್ ಬೇಬಿ. ಈಗ ಶುಗರ್ ಬೇಬಿ ಏನಂದರೆ, ನೀವು ಕಾಸು ಕೊಟ್ಟು ಒಬ್ಬರನ್ನ ಶುಗರ್ ಬೇಬಿಯಾಗಿ ನೀವು ಹೈರ್ ಮಾಡ್ಕೊತೀರಾ. ಆ ಶುಗರ್ ಬೇಬಿ ನಿಮ್ಮ ಐದರ್ ಗರ್ಲ್ ಫ್ರೆಂಡ್ ಆಗಿರ್ಬೋದು, ಫ್ರೆಂಡ್ ಆಗಿರ್ಬೋದು, ಇಲ್ಲ ನಿಮ್ಮ ಫಿಸಿಕಲ್ ನೀಡ್ಸ್ಗೋಸ್ಕರ ನೀವು ಯೂಸ್ ಮಾಡ್ಬೋದು. ಸೊ ಅರ್ಥ ಆಯ್ತಲ್ಲ ವಾಟ್ ಈಸ್ ಶುಗರ್ ಬೇಬಿ ಅಂದರೆ. 2011 ಅವನು ಅವ್ರ ಫ್ಯಾಮಿಲಿನ ಬಿಟ್ಬಿಟ್ಟಿದ್ದ. ಅದಾದಮೇಲೆ ಅವನು ಇವಳು ಶುಗರ್ ಬೇಬಿ ಜೊತೆನೇ ಇರ್ತಿದ್ದ. ಆಸ್ಟ್ರೇಲಿಯಲ್ಲಿ ಇರ್ಬೇಕಾದ್ರೆ ಪೀಟರ್ ಸ್ಕಲಿ ತುಂಬಾನೇ ಸ್ಕ್ಯಾಮ್ ಅಲ್ಲಿ ಇನ್ವಾಲ್ವ್ ಆಗಿದ್ದ, ತುಂಬಾನೇ ಇಲ್ಲಿಗಲ್ ಆಕ್ಟಿವಿಟೀಸ್ ನ ಅವ್ನು ಮಾಡ್ಕೊಂಡಿದ್ದ. ಅದ್ರಲ್ಲಿ ಅವ್ನು ಒನ್ ಆಫ್ ದ ಮೇನ್ ಸ್ಕ್ಯಾಮ್ ಬಂದು 20 ಕೋಟಿ ಪ್ರಾಪರ್ಟಿ ಸ್ಕ್ಯಾಮ್ ಅವನು ಅಲ್ಲಿ ಮಾಡ್ಕೊಂಡಿದ್ದ. ಯಾವಾಗ ಪೊಲೀಸ್ ಮತ್ತೆ ಬೇರೆ ಅಥಾರಿಟೀಸ್ಗೆ ಈ ಸ್ಕ್ಯಾಮ್ ಬಗ್ಗೆ ಗೊತ್ತಾಯ್ತು, ಅವರು ಚೆಕ್ ಮಾಡಕ್ ಶುರು ಮಾಡಿದ್ರು ಪೀಟರ್ ಸ್ಕಲಿ ಏನು, ಅವ್ನ ಹಿಸ್ಟ್ರಿ ಏನು ಅಂದ್ಬಿಡಿ. ಹಿಸ್ಟ್ರಿ ಎಲ್ಲ ಸ್ಕ್ಯಾನ್ ಮಾಡಾದ್ಮೇಲೆ ಟೋಟಲ್ ಅವನ ಮೇಲೆ 117 ಚಾರ್ಜಸ್ ಬಿತ್ತು. ಯಾಕಂದ್ರೆ ಅವ್ನು ಅಷ್ಟೊಂದು ಇಲ್ಲಿಗಲ್ ಆಕ್ಟಿವಿಟೀಸ್ನ ಅಲ್ಲಿ ಮಾಡ್ಕೊಂಡಿದ್ದ. ಇಷ್ಟೆಲ್ಲ ಚಾರ್ಜಸ್ ಪೀಟರ್ ಸ್ಕಲಿ ಮೇಲೆ ಬಿದ್ದಾದ್ಮೇಲೆ ಅವನು ಆಸ್ಟ್ರೇಲಿಯಾದಿಂದ ಓಡೋಗಿ ಮನಿಲಾ, ವಿಚ್ ಇಸ್ ಇನ್ ಫಿಲಿಪೀನ್ಸ್, ಅಲ್ಲಿಗೆ ಹೋಗ್ತಾನೆ. ಫಿಲಿಪೀನ್ಸ್ ಹೋದ್ಮೇಲೆ ಸಹ ಅವ್ನು ಏನು ಸುಧಾರಿಸ್ಕೊಂಡಿದ್ದಿಲ್ಲ. ಅವ್ನು ಏನೇನು ಇಲ್ಲಿಗಲ್ ಆಕ್ಟಿವಿಟೀಸ್ ಆಸ್ಟ್ರೇಲಿಯಲ್ಲಿ ಮಾಡ್ತಿದ್ನೋ ಅಲ್ಲೂ ಅದೇ ಥರ ಆಕ್ಟಿವಿಟೀಸ್ ಮಾಡ್ತಿದ್ದ. ಮತ್ತೆ ಫಿಲಿಪೀನ್ಸ್ ಅಲ್ಲಿ ಪೀಟರ್ ಸ್ಕಲಿ ಒಂದು ಎಸ್ಕಾರ್ಟ್ನ ಮೀಟ್ ಆಗ್ತಾನೆ. ಅವಳ ಹೆಸರು ಬಂದು ಕಾರ್ಮೆನ್ ಅಂಡ್ ಅಲವರಿಸ್. ಅವಳು ಬಂದು ಬೇರೆ ಎಸ್ಕಾರ್ಟ್ ಸರ್ವಿಸ್ ಪೀಟರ್ ಸ್ಕಲಿನ ಕೊಡ್ತಿದ್ನು. ಟೈಮ್ ಹೋಗ್ತಾ ಹೋಗ್ತಾ ಪೀಟರ್ ಸ್ಕಲಿ ಅವನಿಗೆ ರೆಗ್ಯುಲರ್ ಕಸ್ಟಮರ್ ಆಗೋದು ಶುರು. ಟೈಮ್ ಹೋಗ್ತಾ ಹೋಗ್ತಾ ಪೀಟರ್ ಸ್ಕಲಿ ಮೆಂಟಲಿ ಮತ್ತೆ ಸೈಕಾಲಜಿಕಲಿ ಬ್ರೇಕ್ ಮಾಡೋಕೆ ಶುರು ಮಾಡ್ಕೊತಾನೆ. ಅವಳ ಧೈರ್ಯನೇ ಮುರಿಯೋಕೆ ಶುರು ಮಾಡ್ಕೊತಾನೆ. ಅವಳನ್ನ ತುಂಬಾನೇ ಟಾರ್ಚರ್ ಮಾಡ್ತಿದ್ದ. ಮತ್ತೆ ಬೇರೆ ಬೇರೆ ತರ ಡಿಸ್ಟರ್ಬಿಂಗ್ ಸೆಕ್ಷುವಲ್ ಆಕ್ಟಿವಿಟೀಸ್ ಅವಳ ಮೇಲೆ ಮಾಡ್ತಿದ್ದ. ಅದು ಯಾವ ಆಕ್ಟಿವಿಟೀಸ್ ಅಂತ ನಾನು ನಿಮ್ಗೆ ಈ ಕ್ಯಾಮ್ರಾದಲ್ಲಂತೂ ನಿಮ್ಗೆ ಹೇಳಕ್ಕಾಗಲ್ಲ, ಯಾಕಂದ್ರೆ ಅಂತ ಡಿಸ್ಟರ್ಬಿಂಗ್ ಆ ವಿಜುವಲ್ಸ್ ಇತ್ತು. ಶಿ ಸ್ಟಾರ್ಟೆಡ್ ಟು ಬಿಲೀವ್ ದಟ್ ಅವಳು ಬಂದು ಪೀಟರ್ ಸ್ಕಲಿಗೆ ಒಂದು ಗುಲಾಮ ಆಗಿಬಿಟ್ಟಿದ್ದಾಳೆ ಅಂತ ಅವಳು ಆ ಥರನೇ ಯೋಚನೆ ಮಾಡ್ಕೊಂಡಿರ್ತಾಳೆ. ಆ್ಯಂಡ್ ಅದೇ ಥರ ಬಿಹೇವ್ ಕೂಡ ಮಾಡ್ತಾಳೆ. ಸೊ ಒನ್ ಆಫ್ ದ ಫಸ್ಟ್ ಸ್ಲೇವ್ಸ್ ಹೆಸರಲ್ಲಿ ಕಾರ್ಮೆಲ್ ಹೆಸರು ಕೂಡ ಆಯ್ತು. ಪೀಟರ್ ಸ್ಕಲಿ ಮತ್ತೆ ಕಾರ್ಮೆಲ್ ಮಧ್ಯ ಒಂದು ಟ್ರಾಮಾ ಬಾಂಡ್ ಆಗೋದು ಶುರು ಆಯ್ತು. ಪೀಟರ್ ಸ್ಕಲಿ ಹೇಳೋದೆಲ್ಲ ಕಾರ್ಮೆಲ್ ಸೀದಾ ಚುಪ್ಚಾಪಾಗೆ ಏನು ಕೇಳ್ದಿರ ಏನು ಹೇಳ್ದಿರ ಆ ಕೆಲಸ ಮಾಡೋರು. ಸ್ವಲ್ಪ ಟೈಮ್ ಆದ್ಮೇಲೆ ಪೀಟರ್ ಇನ್ನೊಂದು ಎಸ್ಕಾರ್ಟ್ನ ಹೈರ್ ಮಾಡ್ತಾನೆ. ಅವಳ ಹೆಸರು ಬಂದು ಲಿಸಲ್ ಮಾರ್ಗೋಲು. ಅವಳಿಗೆ ನಿಕ್ ನೇಮ್ ಕೊಟ್ಟಿದ್ದವನು ಲವ್ಲಿ. ಏಂಜಲ್ ಮತ್ತೆ ಲವ್ಲಿ ಬಂದು ನಾವು ಹೇಳ್ಬೋದು, ಓಕೆ ದೇ ವೇರ್ ಲೈಕ್ ಸ್ಲೇವ್, ಪ್ರೊಸ್ಟಿಟ್ಯೂಟ್ ಆರ್ ಎಸ್ಕರ್ಟ್, ಏನ್ ಬೇಕಾದ್ರೆ ನೀವು ಹೇಳ್ಬೋದು. ಲವ್ಲಿ ಮತ್ತೆ ಏಂಜಲ್ ಈ ಎರಡು ಹೆಸರು ಜ್ಞಾಪಕ ಇಟ್ಕೊಳ್ಳಿ, ಯಾಕಂದ್ರೆ ಇವು ಬಂದು ತುಂಬಾ ಇಂಪಾರ್ಟೆಂಟ್ ಹೆಸರು. ಪೀಟರ್ ಅವ್ನು ಬಂದು ಮ್ಯಾನಿಪುಲೇಟಿವ್ ಆಗಿದ್ದ ಅಂದ್ರೆ ಯಾರು ಬೇಕಾದ್ರೆ ಅವ್ರ ಮನೋಬಲನ ಆರಾಮಾಗಿ ಹಂಗೆ ಅವ್ನು ಬ್ರೇಕ್ ಮಾಡ್ಬಿಡ್ತಿದ್ದ. ಸೊ ಅವ್ನು ಮೆಂಟಲಿ ಅಷ್ಟೊಂದು ಸ್ಟ್ರಾಂಗ್ ಆಗಿದ್ದ ಆ ಮನುಷ್ಯ. ಅದೆಲ್ಲ ಹೆಂಗ್ ಮಾಡ್ತಿದ್ದ ಅದು ಯಾರಿಗೂ ಗೊತ್ತಿಲ್ಲ. ಪೀಟರ್ ಏನ್ ಹೇಳ್ತಾನೆ, ನಾವು ಮೂವರು ಶಿಫ್ಟ್ ಆಗೋಣ, ಪೀಟರ್, ಏಂಜಲ್ ಮತ್ತೆ ಲವ್ಲಿ ಶಿಫ್ಟ್ ಆಗೋಣ. ಪ್ರಶ್ನೆ ಬಂತು, ಎಲ್ಲಿಗೆ? ಮಾಲಾಬೆಲೆ. ಅಲ್ಲಿ ಹೋಗಿ ಒಂದ್ಸ ಬಿಸ್ನೆಸ್ ಶುರು ಮಾಡೋಣ ಅಂತ ಪೀಟರ್ ಸ್ಕಲಿ ಪ್ಲಾನ್ ಇದ್ದಿತ್ತು. ಏಂಜಲ್ ಮತ್ತೆ ಲವ್ಲಿಗೆ ಅದು ಎಂತ ಬಿಸ್ನೆಸ್, ಯಾವ ಬಿಸ್ನೆಸ್ ಅಂತ ಒಂಚೂರು ಐಡಿಯಾ ಇದ್ದಿಲ್ಲ. ಆದ್ರೆ ಪೀಟರ್ ಸ್ಕಲಿಗೆ ತುಂಬಾ ಚೆನ್ನಾಗಿ ಗೊತ್ತಿದ್ದು ಅವ್ನು ಎಂತ ಬಿಸ್ನೆಸ್ ಅಲ್ಲಿ ಹೋಗಿ ಶುರು ಮಾಡ್ತಾನಂತ. ಇವರೆಲ್ಲ ಅಲ್ಲಿ ಹೋಗ್ಬಿಟ್ಟು ಒಂದು ಮೂವಿ ಮಾಡೋರು, ಒಂದಲ್ಲ ತುಂಬಾನೇ ಮೂವಿ ಮಾಡೋರು. ಸ್ಪೆಸಿಫಿಕ್ ಜಾನ್ರ ಮೇಲೆನೆ ಆ ಮೂವಿ ಮಾಡೋರು. ಆ ಜಾನ್ರ ಬಂದು ಹರ್ಟ್ ಕೋರ್. ಒಂದು ತುಂಬಾ ಫೇಮಸ್ ಬುಕ್ ಇದೆ, ದ ಡಾರ್ಕೆಸ್ಟ್ ವೆಬ್.
ಸೊ ಆ ಬುಕ್ಕಲ್ಲಿ ಈ ಜಾನ್ರ ಏನಿದೆಯೋ ಹರ್ಟ್ ಕೋರ್ ಅದ್ರ ಬಗ್ಗೆ ಡೆಫಿನೇಷನ್ ತುಂಬಾ ಸ್ಪೆಸಿಫಿಕ್ ಆಗಿ ಬುಕ್ಕಲ್ಲಿ ಕೊಟ್ಟಿದ್ದಾರೆ. ಆ ಡೆಫಿನೇಷನ್ ಓದಕ್ಕೇನೆ ತುಂಬಾ ಡಿಸ್ಟರ್ಬಿಂಗ್ ಆಗಿದೆ. ಶಿಫ್ಟ್ ಆದ್ಮೇಲೆ ಅದೇನ್ ಜಾನ್ರ ಇದೆಯೋ ಹರ್ಟ್ ಕೋರ್, ಆ ಮೂವಿಗೆ ಅವನು ಪ್ರಾಪರ್ ಆಗಿ ಡೈರೆಕ್ಟರ್ ಆಗ್ತಾನೆ. ಈ ಮೂವೀಸ್ ಎಲ್ಲ ಸಿಕ್ತಿತ್ತು ಒಂದು ವೆಬ್ಸೈಟ್ ಅಲ್ಲಿ, ಒಂದು ಡಾರ್ಕ್ ವೆಬ್ಸೈಟ್ ಅಲ್ಲಿ. ವೆಬ್ಸೈಟ್ ಹೆಸರು ಹರ್ಟ್ ಟು ದ ಕೋರ್. ಕ್ರಿಯೇಟರ್ ಆಫ್ ದಟ್ ಸೈಟ್ ವಾಸ್ ಲಕ್ಸ್. ಹೋಗ್ತಾ ಹೋಗ್ತಾ ಪೀಟರ್ ಸ್ಕಲ್ಲಿಗೆ ಅರ್ಥ ಆಯ್ತು ಅವನು ಈ ತರ ಡಿಸ್ಟರ್ಬಿಂಗ್ ವಿಡಿಯೋಸ್ ಮಾಡಾದ್ಮೇಲೆ ಅವ್ನು ತುಂಬಾನೇ ದುಡ್ಡು ದುಡಿಬೋದು ಅಂದ್ಬಿಟ್ಟು. ಸೊ ಪೀಟರ್ ಸ್ಕಲ್ಲಿ ಅವನದೇ ಒಂದು ಬಿಸ್ನೆಸ್ ಶುರು ಮಾಡ್ಕೊತಾನೆ. ಆ ಬಿಸ್ನೆಸ್ ಹೆಸರು ಬಂದು ನೋ ಲಿಮಿಟ್ಸ್ ಫನ್. ಸೊ ಹೆಸರು ಕೇಳಿದ ತಕ್ಷಣ ನಿಮ್ಗೆ ಅರ್ಥ ಆಗ್ಬೋದು ಈ ಬಿಸ್ನೆಸ್ ಅಲ್ಲಿ ಎಂತ ಮೂವೀಸ್ ಕ್ರಿಯೇಟ್ ಮಾಡ್ಬೋದು ಅಂತ. ಪೀಟರ್ ಸ್ಕಲ್ಲಿ ಬಗ್ಗೆ ನಮ್ಗೆ ಗೊತ್ತು, ಆದರೆ ಕ್ವಶನ್ ಏನಂದ್ರೆ ಏಂಜಲ್ ಮತ್ತೆ ಲವ್ಲಿದು ಇದರಲ್ಲಿ ಏನ್ ಕೆಲಸ? ಏಂಜಲ್ ಮತ್ತೆ ಲವ್ಲಿದು ಇದ್ದಿದ್ದೇ ಒಂದು ಕೆಲಸ, ಅವ್ರು ಹೋಗಿ ಚಿಕ್ಕ ಚಿಕ್ಕ ಮಕ್ಕಳನ್ನ ಕಿಡ್ನಾಪ್ ಮಾಡಿ ಇಲ್ಲಾಂದ್ರೆ ಎತ್ಕೊಂಡು ಬರೋದು. ಎಸ್, ಯು ಹರ್ಡ್ ಇಟ್ ರೈಟ್. ಅವ್ರು ಎಂಥ ಮಕ್ಕಳನ್ನ ಟಾರ್ಗೆಟ್ ಮಾಡೋರು ಅಂದರೆ, ಪಾಪ ಅವ್ರ ಹತ್ರ ತಿನ್ನಕ್ಕೆ ಕಾಸು ಇರ್ತಿರ್ಲಿಲ್ಲ, ಅವ್ರ ಬಗ್ಗೆ ಕೇರ್ ಮಾಡೋರು ಯಾರು ಇರ್ತಿರ್ಲಿಲ್ಲ, ಅವ್ರನ್ನ ನೋಡ್ಕೊಳ್ಳೋರು ಯಾರು ಇರ್ತಿರ್ಲಿಲ್ಲ. ಸೊ ಅಂಥ ಮಕ್ಕಳನ್ನ ಫಸ್ಟ್ ಟಾರ್ಗೆಟ್ ಮಾಡಿದ್ದೆ ಇವರು. ಬೈ ಚಾನ್ಸ್ ಯಾರೇ ಕೇಳಿದ್ರು ಅವ್ರು ಹೇಳೋರು ಇಲ್ಲ, ಅಂದರೆ ಸುಳ್ಳು ಹೇಳೋರು, ಇಲ್ಲ ನಾವು ಅವ್ರ ಕೇರ್ ಮಾಡ್ಕೊತೀವಿ, ಅವ್ರನ್ನ ನಾವು ನೋಡ್ಕೊತೀವಿ, ಅವ್ರನ್ನ ನಾವು ಬೆಳೆಸ್ತೀವಿ, ಈ ಥರ ಸುಳ್ಳು ಹೇಳೋರು. ಅವ್ರ ಮಾತು ಕೇಳಿ ತುಂಬಾನೇ ಪೇರೆಂಟ್ಸ್, ಅಂದರೆ ಅವ್ರ ಡೈಲಿ ಇನ್ಕಮ್ ಪಾಪ ಬಂದು ಒಂದು 50 ರೂಪಾಯಿನೋ 100 ರೂಪಾಯಿ ಇರ್ಬೋದು, ಅವರಂತೂ ಖುಷಿಯಾಗೆ ಪಾಪ ಅವ್ರ ಮಕ್ಕಳನ್ನ ಅವ್ರ ಕೈ ಕೊಡೋರು. ಆ ಪೇರೆಂಟ್ಸು ಪಾಪ ತಪ್ಪೇನಿಲ್ಲ, ಅವರು ಅನ್ಕೊಂಡಿರೋರು ಓಕೆ ಏಂಜಲ್ ಮತ್ತೆ ಲವ್ಲಿ ಬಂದು ಅವ್ರ ಮಕ್ಕಳನ್ನ ಒಳ್ಳೆ ಲೈಫ್ ಕೊಡ್ತಾರೆ, ತುಂಬ ಚೆನ್ನಾಗಿ ನೋಡ್ಕೊತಾರೆ ಅಂತಾನೆ ಅವ್ರ ಮಕ್ಕಳನ್ನ ಅವ್ರ ಕೈಗೆ ಅವ್ರು ಕೊಡ್ತಿರೋರು. ಅರೆ ಪಾಪ ಆ ತಂದೆ ತಾಯಿಗಳಿಗೆ ಏನು ಗೊತ್ತಿತ್ತು ಅವ್ರ ಮಕ್ಕಳ ಮೇಲೆ ಏನೇನು ಅನಾಹುತ ಆಗುತ್ತೋ ಅಂತ. ಏಂಜಲ್ ಮತ್ತು ಲವ್ಲಿ ಮಕ್ಕಳನ್ನ ತಂದಾದ್ಮೇಲೆ ಇಲ್ಲಿ ಕೆಲಸ ಶುರು ಮಾಡ್ಕೊತಿದ್ದ ಪೀಟರ್ ಸ್ಕಲ್ಲಿ. ಸೊ ಪೀಟರ್ ಸ್ಕಲ್ಲಿ ಅವ್ನ ಮೂವೀಸ್ಗೋಸ್ಕರ ಈಗ ಆ ಮಕ್ಕಳನ್ನ ಪ್ರಿಪೇರ್ ಮಾಡ್ತಿದ್ದ. ಸೊ ಪ್ರಿಪರೇಷನಲ್ಲಿ ಮೊದಲನೇ ಸ್ಟೆಪ್ ಏನಂದರೆ ಅವನು ಆ ಮಕ್ಕಳನ್ನ ಪಾನ್ ತೋರಿಸಿದ. ಎಸ್, ಗಂಟಲೆ ಅವ್ರನ್ನ ಬರೀ ಪಾನ್ ತೋರಿಸಿದ. ಅವ್ರನ್ನ ಎಕ್ಸ್ಪ್ಲೇನ್ ಮಾಡ್ತಿದ್ದ, ನೋಡಿ ಇದಂಗೆ ಹಂಗೆ ಅದೇ ಥರ ಪ್ರಿಪೇರ್ ಮಾಡ್ತಿದ್ದ. ಅವ್ರ ಪಾಪ ಮನಸ್ಸಿಲ್ಲ ಅಂದರೂ ಅವ್ರನ್ನ ಫೋರ್ಸ್ ಮಾಡಿ ಅವ್ರನ್ನ ಭಯ ತೋರಿಸಿ ಅವ್ರನ್ನ ನೋಡಿ ಅಂತ ಹೇಳ್ತಿದ್ದ. ಹಿಂಗಿರೋ ಪಾಪ ಆ ಮಕ್ಕಳನ್ನ ಕಾಪಾಡೋಕ್ಕೆ ಯಾರು ಬರೋರು? ಸೊ ಆ ಮಕ್ಕಳಲ್ಲಿ 2 ಹುಡುಗಿರಿದ್ರು. ಸೊ ಅದ್ರಲ್ಲಿ ಬಂದು ಒಬ್ಬಳು ಏಜ್ ಬಂದು 9 ವರ್ಷ, ಇನ್ನೊಬ್ಳು ಬಂದು 11 ವರ್ಷ. ಸೊ ಇಬ್ಬರು ಹುಡುಗಿರು ಯಾರು ಇದ್ದಾರಲ್ಲ, 9 ವರ್ಷ ಮತ್ತು 11 ವರ್ಷದ ಹುಡುಗಿ, ಅವ್ರನ್ನ ಪಾಪ 5 ದಿವಸವರೆಗೂ ಇವರು ಟಾರ್ಚರ್ ಮೇಲೆ ಟಾರ್ಚರ್ ಕೊಡ್ತಿದ್ರು. ಅವ್ರ ತಂದೆ ತಾಯಿ ಅಂತೂ ಪಾಪ ಕೊಟ್ಬಿಟ್ಟಿದ್ರು ಅವ್ರ ಮಕ್ಕಳನ್ನ ಪೀಟರ್ ಸ್ಕಲ್ಲಿಗೆ. ಯಾರನ್ನು ನೋಡ್ಕೊತಾರೆ, ಊಟ ಕೊಡ್ತಾರೆ, ಮನೆ ಕೊಡ್ತಾರೆ, ಮಲ್ಗಕ್ಕೆ ಜಾಗ ಕೊಡ್ತಾರಂತ. ಅರೆ ಪಾಪ ಅವ್ರಿಗೇನು ಗೊತ್ತಿತ್ತು ಅವ್ರ ಮಕ್ಕಳ ಮೇಲೆ ಟಾರ್ಚರ್ ಆಗ್ತಿದಂತ. ಅವ್ರ ಮೇಲೆ ಮಾಡ್ತಿರೋ ಟಾರ್ಚರ್ನೆಲ್ಲ ಇವ್ರು ರೆಕಾರ್ಡ್ ಮಾಡ್ತಾರೆ. ರೆಕಾರ್ಡ್ ಮಾಡಾದ್ಮೇಲೆ ಆ ವಿಡಿಯೋಸ್ನೆಲ್ಲ ಇವರು ಡಾರ್ಕ್ ವೆಬ್ಬಲ್ಲಿ ಮಾರ್ತಾರೆ. ಆ 5 ದಿವಸ ಟಾರ್ಚರಲ್ಲಿ ಫಸ್ಟ್ ಟಾರ್ಚರ್ ಬಂದು ಏನು ವಿಡಿಯೋ ಮಾಡೋರು ಅಂದರೆ ಅವರು ಸ್ನಾನ ಮಾಡೋದು ಪೀಟರ್ ಸ್ಕಲ್ಲಿ ಜೊತೆ. ಜಸ್ಟ್ ಇಮ್ಯಾಜಿನ್, ಈ ಮನುಷ್ಯ ಬಂದು 60-70 ವರ್ಷ ಮನುಷ್ಯ ಅವನು, ಆ್ಯಂಡ್ ಅವನು ಸ್ನಾನ ಮಾಡ್ತಾನೆ 11 ವರ್ಷ ಮತ್ತು 9 ವರ್ಷ ಮಕ್ಕಳ ಮೇಲೆ ಜೊತೆ. ಸೊ ಅದಾದ್ಮೇಲೆ ಅವನು ಇನ್ನೊಂದು ವಿಡಿಯೋ ಮಾಡೋನು. ಆ ವಿಡಿಯೋಲಿ ಏನಂದರೆ ಅವನು ಅವ್ರ ಕೈಗೆ ಒಂದು ಚಿಕ್ಕದೇನಾದರೂ ಸ್ಪೂನ್ ಥರ ಕೊಟ್ಬಿಟ್ಟು ಹೇಳೋದು, ಇಲ್ಲ ಇಲ್ಲಿ ಹಳ್ಳ ತೋಡಿ ಅಂದ್ಬಿಟ್ಟು. 5 ದಿವಸವರೆಗೂ ಪಾಪ ಆ ಚಿಕ್ಕ ಹುಡುಗಿರು ಹಳ್ಳ ತೋಡ್ತಿರೋರು, ಇಲ್ಲ ಸ್ಪೂನಿಂದ ಅಥವಾ ಅವ್ರ ಕೈಯಿಂದ ಬರೀ ಹಳ್ಳ ತೋಡೋದು, ಅದರದ್ದು ಒಂದು ವಿಡಿಯೋ ಮಾಡ್ಕೊತಿದ್ರು. ಪೀಟರ್ ಸ್ಕಲ್ಲಿ ಲಿಟ್ರಲಿ ರೇಪ್ ದೆಮ್ ಫಾರ್ 5 days. ಅವನವ್ರನ್ನ ಮನುಷ್ಯರಂತಾನೆ ಯೋಚನೆ ಮಾಡ್ತಿರಲಿಲ್ಲ ಆ ಇಬ್ಬರು ಹುಡುಗಿರಿಗೆ. ಮತ್ತು ಒಂದು ರಾತ್ರಿ ಪೀಟರ್ ಸ್ಕಲ್ಲಿ ಆ ಇಬ್ಬರು ಮಕ್ಕಳನ್ನ ತುಂಬಾ ಅಂದರೆ ತುಂಬ ಎಣ್ಣೆ ಓಡಿಸ್ಬಿಟ್ಟಿರ್ತಾನೆ, ಅಂದರೆ ನೆಕ್ಸ್ಟ್ ಲೆವೆಲ್ ಎಣ್ಣೆ ಓಡಿಸ್ಬಿಡ್ತಾನೆ. ಸೊ ಅವ್ರು ನೆಕ್ಸ್ಟ್ ಡೇ ಯಾವಾಗ ಎದ್ದೊಳ್ತಾರೋ ಆ ಇಬ್ಬರು ಹುಡುಗಿರು ಆ ತೋಡಿದ ಹಳ್ಳ, ಅವ್ರು ಯಾವ ಹಳ್ಳ ತೋಡಿರ್ತಾರೋ ಆ ಹಳ್ಳದಲ್ಲೇ ಅವ್ರನ್ನ ಮುಚ್ಚಿರ್ತಾರೆ. ಪಾಪ ಆ ಮಕ್ಕಳು ಅವ್ರ ಹಳ್ಳ ಅವರೇ ತೋಡ್ಕೊತಿದ್ರು 5 ದಿವಸವರೆಗೂ. ಸೊ ಇವೆಲ್ಲ ಅಂದರೆ ಆ ಹಳ್ಳ ತೋಡೋದಾಗಲಿ, ಎಣ್ಣೆ ಓಡಿಸೋದಾಗಲಿ, ಸೆಕ್ಷುವಲಿ ಅಬ್ಯೂಸ್ ಮಾಡೋದಾಗಲಿ, ಸೊ ಇವೆಲ್ಲ ಅವನು ವಿಡಿಯೋ ಮಾಡಿಕೊಂಡು ಡಾರ್ಕ್ ವೆಬ್ಬಲ್ಲಿ ಸೇಲ್ ಮಾಡ್ತಿದ್ದ. ಇನ್ವೆಸ್ಟಿಗೇಷನ್ ಪ್ರಕಾರ ಏನಿತ್ತಂದರೆ ಅವ್ರನ್ನ ಏನಕ್ಕೆ ತೋಡಿದ್ರೆ, ಹಳ್ಳಾಲೆ ಏನಕ್ಕೆ ಮುಚ್ಚಿಟ್ಟಂದರೆ ಅವ್ರು ಅನಿಸ್ತು ಓಕೆ ಇವ್ರೀಗ ಸತ್ತೋಗ್ಬಿಟ್ಟಿದಾರಂತ. ಬಟ್ ಆದರೆ ಯಾರು ಹೋಗೋರನ್ನ ಚೆಕ್ ಕೂಡ ಮಾಡಿರಲಿಲ್ಲ ವೆದರ್ ಅವ್ರು ಬದುಕಿದಾರೋ ಇಲ್ಲೋ ಅಂತ. ಅವ್ರು ಆ್ಯಕ್ಚುಲಿ ಬದುಕಿರೋರನ್ನ ಅವರು ಹಂಗೆ ಆ ಹಳ್ಳದಲ್ಲೇ ಮುಚ್ಚಿಡ್ತಾರೆ. ಇನ್ನೊಂದೇನೆಂದರೆ ಅವ್ರನ್ನ ಮುಚ್ಚಿಡ್ಬೇಕಾದ್ರೆ ಅವ್ನಿಗೆ ಪೀಟರ್ ಸ್ಕಲ್ಲಿಗೆ ಅರ್ಥ ಆಗುತ್ತೆ ಓಕೆ ಇಲ್ಲ ಇವ್ರು ಇನ್ನೂ ಬದುಕಿದಾರಂತ. ಸೊ ಆಗ ಏನು ಮಾಡ್ತಾನೆ, ತಿರ್ಗಾ ಮಣ್ಣೆಲ್ಲ ತೆಗ್ದು ಅವ್ರನ್ನ ವಾಪಸ್ ತೊಗೊಂಡೋಗಿ ಅವ್ನು ಯೋಚನೆ ಮಾಡ್ತಾನೆ, ಓಕೆ ಈಗ ಇವ್ರ ಮೇಲೆ ಇನ್ನು ಎಂತ ನಾನು ವೀಡಿಯೋ ಮಾಡ್ಬೋದು, ಎಂತೆಂಥ ಟಾರ್ಚರ್ ಕೊಡೋದಂತ. ಸೊ ಇಮ್ಯಾಜಿನ್ ಮಾಡಿ, ಆ ಥರ ಡಿಸ್ಟರ್ಬಿಂಗ್ ಆಗಿ ಮನುಷ್ಯ ಇದ್ದ. ಇಷ್ಟೆಲ್ಲ ಅತ್ಯಾಚಾರ ಮಾಡೋದು ನೋಡ್ಬಿಟ್ಟು ಒಂದಿನ ಏಂಜಲ್ ಏನು ಮಾಡಿಬಿಡ್ತಾಳೆ, ಇಲ್ಲ ಅವ್ರನ್ನ ಬಿಟ್ಬಿಡ್ತಾಳೆ.
ಅಂದರೆ ಆ ಇಬ್ಬರು ಮಕ್ಕಳನ್ನ ಪಾಪ ನಾಯಿಗೆ ನಾವು ಹೇಗೆ ನಾವು ಹಾಕ್ತೀರಿ ನೋಡಿ ದಾರ, ಆ ಥರ ಅವ್ರನ್ನ ಕಟ್ಕೊಂಡು ನಾಯಿ ಪಾಲ್ ಥರ ಅವ್ರನ್ನ ಬಿಟ್ಟಿರ್ತಾರೆ. ಸೊ ಇದು ನೋಡಿ ಪಾಪ ಏಂಜಲ್ಗೆ ತಡ್ಕೊಳಕ್ಕಾಗ್ದಿರ ಏನು ಮಾಡ್ತಾಳೆ, ಅವರಿಬ್ಬರನ್ನ ಬಿಟ್ಬಿಡ್ತಾಳೆ. ಮತ್ತೆ ಅವಳು ಅಲ್ಲಿಂದ ಓಡೋಗ್ತಾಳೆ. ಆ ಇಬ್ಬರು ಮಕ್ಕಳು ಅಲ್ಲಿಂದ ಎಸ್ಕೇಪ್ ಆದಮೇಲೆ ಅವ್ರು ಸೀದಾ ಅವ್ರ ಮನೆಗೆ ಹೋಗಿ ಅವ್ರ ಅಪ್ಪ ಅಮ್ಮನ ಹೇಳ್ತಾರೆ ಇವೆಲ್ಲ ಹಿಂಗೆ ಹಿಂಗೆ ನಡೆದಿದ್ದಂತ. ಇವ್ರು ಏನು ಮಾಡ್ತಾರೆ, ಪೊಲೀಸ್ ಸ್ಟೇಷನ್ ಹೋಗ್ತಾರೆ. ಪೊಲೀಸ್ ಅವ್ರಿಗೆ ಗೊತ್ತಾದ್ಮೇಲೆ ಓಕೆ ಈ ಥರ ನಡೀತಿದೆ ಅಂತ ಅವ್ರು ಅಲ್ಲಿಂದ ಸೀದಾ ಓಡೋಗ್ತಾರೆ ಪೀಟರ್ ಸ್ಕಲ್ಲಿನ ಹಿಡಿಯೋಕ್ಕೆ. ಆದರೆ ಅಷ್ಟೊತ್ತರಲ್ಲೇ ಪೀಟರ್ ಸ್ಕಲ್ಲಿ ಮತ್ತು ಲವ್ಲಿ ಅಲ್ಲಿಂದ ಓಡೋಗ್ಬಿಡ್ತಾರೆ. ಆದರೆ ಪೊಲೀಸ್ ಏಂಜಲ್ನ ಹಿಡ್ಬಿಡ್ತಾರೆ. ಸೊ ಏಂಜಲ್ನ ಹಿಡಿದ ತಕ್ಷಣ ಏಂಜಲ್ ಎಲ್ಲ ಹೇಳ್ಬಿಡ್ತಾಳೆ ಪೊಲೀಸ್ಗೆ, ಅಂದರೆ ಎಲ್ಲ ಹೇಳ್ಬಿಡ್ತಾಳೆ. ಆ ಹರ್ಟ್ ಕೋರ್ ಬಗ್ಗೆ, ನೋ ಲಿಮಿಟ್ಸ್ ಫನ್ ಬಗ್ಗೆ, ಆ ಡಾರ್ಕ್ ವೆಬ್ ಬಗ್ಗೆ, ಅಲ್ಲಿ ಅಪ್ಲೋಡ್ ಮಾಡೋ ವೀಡಿಯೋಸ್ ಬಗ್ಗೆ ಎಲ್ಲನೂ ಅವಳನ್ನ ಹೇಳ್ಬಿಡ್ತಾಳೆ. ಆ್ಯಂಡ್ ಈ ಸ್ಟೋರೀಸ್ ಎಲ್ಲ ನಾನು ನಿಮ್ಗೆ ಯಾವ್ದು ಹೇಳ್ತೀನಿ, ಇವೆಲ್ಲ ರೆಕಾರ್ಡೆಡ್ ಸ್ಟೋರೀಸ್. ಅಂದರೆ ಇದ್ರದ್ದು ವಿಡಿಯೋ ಇದೆ, ಇದ್ರ ಬಗ್ಗೆ ಎಲ್ಲ ಗೊತ್ತಾಗಿದೆ. ಇಲ್ಲಿ ತುಂಬ ಸ್ಟೋರೀಸ್ಗಳವೆ ವೇರಿನ್ ಅದ್ರ ಬಗ್ಗೆ ಏನು ರೆಕಾರ್ಡ್ಸ್ ಕೂಡ ಇಲ್ಲ. ತುಂಬ ಮಕ್ಕಳನ್ನ ಅವರು ಈ ಥರ ಟಾರ್ಚರ್ ಮಾಡಿ ಸಾಯಿಸಿದ್ದಾರೆ. ಸ್ಟೋರಿ ಇಷ್ಟಕ್ಕೆ ಮುಗ್ದಿಲ್ಲ. ಇದಾದ್ಮೇಲೆ ಇನ್ನು ನಾನು ಏನು ಹೇಳ್ತೀನೋ ತುಂಬ ಇನ್ನೂ ಡಾರ್ಕ್ ಆಗಿರುತ್ತೆ. ಎಸ್ ಪೀಟರ್ ಸ್ಕಲ್ಲಿ ಅವ್ನ ಮೈಂಡ್ ಸೆಟ್ಟಲ್ಲಿ ಇನ್ನೂ ಏನೇನು ನೋಡ್ತಿದ್ಯೋ ನಿಮಗೆ ಇಲ್ಲಿ ಗೊತ್ತಾಗುತ್ತೆ. ಪೊಲೀಸಿಂದ ಓಡಾದ್ಮೇಲೆ ಸ್ಕಲ್ಲಿ ಅಲ್ಲೇ ಸ್ಟಾಪ್ ಆಗಿಲ್ಲ. ಅದಾದ್ಮೇಲೆ ಅವ್ನು ಇನ್ನೂ 3 ಹೊಸ ವಿಕ್ಟಿಮ್ನ ಹುಡುಕ್ತಾನೆ. 3 ಹೊಸ ಹುಡುಗಿರು. ಅದರಲ್ಲಿ ಒಬ್ಬಳ ಹೆಸರು ಬಂದು ಬಾರ್ಬಿ, ಹುಸ್ 12 years old. ಇನ್ನೊಬ್ಳು ಲೀಸಾ 11 ವರ್ಷ. ಆ್ಯಂಡ್ ಮೂರನೇವಳು ಬಂದು ಡೇಸಿ 18 ತಿಂಗಳು ಮಗು. ಪೀಟರ್ ಬಾರ್ಬಿನ ಫೋರ್ಸ್ ಮಾಡ್ತಾನೆ, 12 ವರ್ಷ ಹುಡುಗಿ ಇದ್ದಾಳಲ್ಲ ಅವಳನ್ನ ಫೋರ್ಸ್ ಮಾಡ್ತಾನೆ, ಲೀಸಾ ಮತ್ತು ಡೇಸಿನ ಟಾರ್ಚರ್ ಮಾಡೋಂತ ಫೋರ್ಸ್ ಮಾಡೋನು. ಆ್ಯಂಡ್ ಡೇಸಿ 18 ತಿಂಗಳು ಮಗು ಪಾಪ, ಅವಳಿಗಿನ್ನೂ ನಡೆಯೋಕ್ಕೂ ಗೊತ್ತಿಲ್ಲ, ಮಾತಾಡೋಕ್ಕೆ ಗೊತ್ತಿಲ್ಲ, ಏನು ಜಗತ್ತೇನಂತಾನೆ ಅವಳಿಗೆ ಗೊತ್ತಿಲ್ಲ. ಅವಳನ್ನ ಟಾರ್ಚರ್ ಮಾಡೋಂತ ಇವನು ಫೋರ್ಸ್ ಮಾಡೋನು. ಈ ಟಾರ್ಚರ್ ಆದಮೇಲೆ ಇಡೀ ಡಾರ್ಕ್ ವೆಬ್ ಹಿಸ್ಟ್ರಿಯಲ್ಲೇ ಎಲ್ಲದಕ್ಕಿಂತ ಡಿಸ್ಟರ್ಬಿಂಗ್ ವೀಡಿಯೋಸ್ನ ಇವರು ರೆಕಾರ್ಡ್ ಮಾಡ್ತಾರೆ. ದಟ್ಸ್ ಡೇಸಿಸ್ ಡಿಸ್ಟ್ರಕ್ಷನ್. ನಾನು ಈ ವಿಡಿಯೋಸ್ನ ನಾನು ನೋಡೇ ಇಲ್ಲ ಮತ್ತು ನಂಗೆ ನೋಡೋಕ್ಕೂ ಇಷ್ಟ ಇಲ್ಲ. ಯಾಕಂದರೆ ಅದು ನೋಡಾದ್ಮೇಲೆ ನಾನು ನಾರ್ಮಲಾಗಿ ಇರೋಕ್ಕಾಗಲ್ಲ. ಆ್ಯಂಡ್ ನಾನು ನಿಮಗೂ ಅಷ್ಟೇ ರಿಕ್ವೆಸ್ಟ್ ಮಾಡ್ತೀನಿ, ಈ ವಿಡಿಯೋನ ನೋಡೋಕ್ಕೆ ಹೋಗಬೇಡಿ. ಆ ವೀಡಿಯೋಸ್ ನೋಡಾದ್ಮೇಲೆ ನಾವು ಹೇಗಿದ್ದೀರೋ ನಾವು ಆ ಥರ ನಮ್ಗೆ ಇರೋಕ್ಕೂ ಆಗಲ್ಲ. ಯಾಕಂದರೆ ನಮ್ಮ ಮೈಂಡಿಗೆ ಅದು ಅಷ್ಟೊಂದು ಇಂಪ್ಯಾಕ್ಟ್ ಮಾಡುತ್ತೆ. ಆ್ಯಂಡ್ ಡಾರ್ಕ್ ವೆಬ್ ವೀಡಿಯೋಸ್ ನೋಡೋದು ಇಲ್ಲೀಗಲ್. ಬೈ ಚಾನ್ಸ್ ನೀವೇನಾದ್ರು ಸಿಕ್ಕಾಕೊಂಡ್ರೆ ನಿಮ್ಗೆ ಯಾರೂ ಕಾಪಾಡೋಕ್ಕಾಗಲ್ಲ. ನಾನು ಏನಕ್ಕೆ ಹೇಳ್ತಿರೋದಂದರೆ, ಇಲ್ಲ ಈ ವಿಡಿಯೋನ ನೋಡಬೇಡಿ ಅಂದರೆ, ನಾನು ಆ ವಿಡಿಯೋ ಡೀಟೇಲ್ಸ್ ಬಗ್ಗೆ ನಾನು ಓದಿದ್ದೀನಿ. ನೀವು ಓದಬೇಕಾ? ಈ ವಿಡಿಯೋ ಇದೆಯಲ್ಲ ಡೇಸಿಸ್ ಡಿಸ್ಟ್ರಕ್ಷನ್, ಆ ವಿಡಿಯೋಲಿ ಮೇನ್ ಅಬ್ಯೂಸರ್ ಬಂದು ಪೀಟರ್ ಸ್ಕಲ್ಲಿ ಅಲ್ಲ, ಒಂದು ಸೆಕೆಂಡ್ ಸ್ಲೇವ್ ಲಿಸೆಲ್ ಲವ್ಲಿ, ಅವಳೇ ಮೇನ್ ಅಬ್ಯೂಸರ್ ಆಗಿದ್ಲು ಈ ವಿಡಿಯೋ. ನೀವಂತೂ ಓದಿರ್ತೀರಾ ಆ ವಿಡಿಯೋಲಿ ಏನೇನು ಆಗಿತ್ತು ಅಂದ್ಬಿಟ್ಟು. ಸೊ ಮೋಸ್ಟ್ ಆಫ್ ದ ಟೈಮ್ ಆ ವಿಡಿಯೋಲಿ ಪೀಟರ್ ಸ್ಕಲ್ಲಿ ಜಸ್ಟ್ ಕ್ಯಾಮ್ರಾಯಿಂದನೇ ಎಲ್ಲ ಕೆಲಸ ಎಲ್ಲ ಮಾಡೋನು. ಅವ್ನು ಯಾವಾಗ ಆ ವಿಡಿಯೋ ಅಲ್ಲಿ ಬರೋನಂದರೆ ಅವನೇನಾದರೂ ಬೈ ಚಾನ್ಸ್ ಅವನೇನಾದ್ರು ಅಬ್ಯೂಸ್ ಮಾಡಬೇಕಾದ್ರೆ ಮಾತ್ರ ಅವನಾಗ ಆ ವಿಡಿಯೋಲಿ ಕಾಣೋನು. ಈ ವಿಡಿಯೋಸಲ್ಲಿ ಆ ಸ್ನಫ್ ವಿಡಿಯೋಸು, ಡೇಸಿಸ್ ಡಿಸ್ಟ್ರಕ್ಷನ್, ಅದರಲ್ಲೆಲ್ಲ ನಿಮ್ಗೆ ಗೊತ್ತಾ ಒಂದು ವಿಚಿತ್ರವಾದ ಮಾತೇನೆಂದರೆ, ಜನರು ಲಿಟ್ರಲಿ ಆ ವಿಡಿಯೋಸ್ನೆಲ್ಲ ಪರ್ಚೇಸ್ ಮಾಡೋಕ್ಕೆ ಲಕ್ಷಾಂತರ ರೂಪಾಯಿ ಕೊಡೋರು. ಯಾಕಂದರೆ ಇಂಥ ಜನರಿಗೆಲ್ಲ ಈ ವಿಡಿಯೋಸ್ ನೋಡಿದ್ರೆ ಏನೋ ಪ್ಲೆಷರ್ ಬರೋದು, ಬೇರೆಯವ್ರಿಗೆ ಟಾರ್ಚರ್ ಕೊಡೋದು, ಬೇರೆಯವ್ರನ್ನ ಸಾಯಿಸೋದು. ಇಷ್ಟೊಂದು ಜನರು ಈ ಜಗತ್ತಲ್ಲೇ ಇದ್ದಾರೆ ಅಂದ್ಬಿಟ್ಟು ನಂಬಕ್ಕೂ ಆಗಲ್ಲ. ಆ್ಯಂಡ್ ಅಷ್ಟೊಂದು ಜನರಿದ್ದಾರಾ? ಬರೀ ಸ್ವಲ್ಪ ಅಂದರೆ ಓಕೆ ಹೇಳ್ಬೋದು, ತುಂಬ ಸಾವಿರಕ್ಕಿಂತ ಜಾಸ್ತಿ ಜನರಿದ್ದಾರೆ ಅಂಥ ವೀಡಿಯೋಸ್ನೆಲ್ಲ ತಗೊಳ್ಳೋರು. ಸೊ ಒಂದು ಕಡೆ ಡೇಸಿ ಜೊತೆ ಆ ವೀಡಿಯೋಸು, ಇಬ್ಬರು ಮಕ್ಕಳ ಜೊತೆ ಯಾವ್ಯಾವ ವೀಡಿಯೋಸ್ ಎಲ್ಲ ಒಂದು ಕಡೆ ಈ ನಡೀತಿದೆಯೋ, ಇನ್ನೊಂದು ಕಡೆ ಜನರು ಆ್ಯಕ್ಚುಲಿ ಹೇಳೋರು ನನಗೆ ಈ ವಿಡಿಯೋ ಕೊಡಿ. ಸೊ ಒಬ್ವಿಯಸ್ಲಿ ಇವೆಲ್ಲ ಬಂದು ಎಕ್ಸ್ಕ್ಲೂಸಿವ್ ಕಾಂಟೆಂಟ್ ಫಾರ್ ದೋಸ್ ಪೀಪಲ್. ಅವ್ರಿಗೆಲ್ಲ ಈ ಥರ ಮೂವೀಸ್ ಎಲ್ಲ ಯಾರ್ಯಾರು ಇಷ್ಟ ಆಗುತ್ತೆ, ಇಂಥ ಸ್ನಫ್ ಮೂವೀಸ್ ಆಗಲಿ, ಇಂಥ ಮೂವೀಸ್ ಯಾರ್ಯಾರು ಇಷ್ಟ ಆಗುತ್ತೋ ಅವ್ರಿಗೆಲ್ಲ ಬಂದು ಇದು ಎಕ್ಸ್ಕ್ಲೂಸಿವ್ ಕಂಟೆಂಟ್. ಸೊ ಇಷ್ಟು ವಾಚರ್ಸಲ್ಲಿ ದೇರ್ ವಾಸ್ ಒನ್ ಪರ್ಸನ್ ನೇಮ್ ಮ್ಯಾಥ್ಯೂ ಗ್ರಹಮ್. ಅವನೇನು ಮಾಡ್ತಾನೆ, ಆ ಡೇಸಿಸ್ ಡಿಸ್ಟ್ರಕ್ಷನ್ ಅನ್ನೋ ವಿಡಿಯೋ ಅವನ ವೆಬ್ಸೈಟಲ್ಲೇ ಅವ್ನು ಲೀಕ್ ಮಾಡಿಬಿಡ್ತಾನೆ. ನಾನು ಸ್ಟಾರ್ಟಿಂಗ್ ಹೇಳಿದ್ನಲ್ಲ, ಹರ್ಟ್ ಟು ದ ಕೋರ್, ಆ ವೆಬ್ಸೈಟಲ್ಲಿ ಅವನು ಆ ವಿಡಿಯೋನ ಲೀಕ್ ಮಾಡಿಬಿಡ್ತಾನೆ. ಈ ವಿಡಿಯೋ ಲೀಕ್ ಆದಮೇಲೆ ಫಸ್ಟ್ ಗೊತ್ತಾಗೋದೆ ಪೊಲೀಸ್ಗೆ. ಪೊಲೀಸ್ ಈ ವಿಡಿಯೋ ನೋಡಿದ ತಕ್ಷಣ ಅವರಂತೂ ಶಾಕಲ್ಲೇ ಇದ್ಬಿಡ್ತಾರೆ. ಈ ಥರ ಜನರು ಈ ಥರ ಅಂದ್ಬಿಟ್ಟು. ಅವ್ರು ಇನ್ನೊಂದು ಶಾಕ್ ಏನಂದರೆ, ಆಯಿತು ಮಾಡೋರು ಮಾಡ್ತಾರೆ, ಇದನ್ನ ನೋಡೋರು ನೋಡೋಕ್ಕೆ ಕಾಸು ಕೊಟ್ಟು ವೀಡಿಯೋಸ್ ತೊಗೊತಿದ್ದಾರಂತ ಅವ್ರಿಗೆ ಇನ್ನೂ ಅದ್ರ ಬಗ್ಗೆ ಯೋಚನೆ ಮಾಡೋಕ್ಕಾಗ್ದಿರೋ ಶಾಕಿಂಗ್ ಲೆವೆಲ್ ಇರ್ತವ್ರಿಗೆ.
ಪೊಲೀಸ್ ಮತ್ತು ನಮಗೆಲ್ಲ ಈ ಈ ಜಗದ್ದೇ ಇನ್ನೊಂದು ಸೈಡ್ ನಮ್ಗೆ ಏನು ಕಾಣಿದೆ ಅಂದರೆ ನಮಗೆ ಅದ್ರ ಬಗ್ಗೆ ನಂಬಕ್ಕೂ ಆಗಲ್ಲ, ನಂಬಕ್ಕೂ ನಮ್ಗೆ ಇಷ್ಟ ಇಲ್ಲ. ಇದಾದ್ಮೇಲೆ ಪೊಲೀಸ್ ಸೀದಾ ಪೀಟರ್ ಸ್ಕಲ್ಲಿನ ಹಿಡಿಯೋಕ್ಕೆ ಹೋಗ್ತಾರೆ. ಪೀಟರ್ ಸ್ಕಲ್ಲಿಗೆ ಹಿಡಿದಾದ್ಮೇಲೆ ಅವರೇ ಈ ಒಂದು ವಿಡಿಯೋ ರೆಕಾರ್ಡ್ ಮಾಡ್ತಾರೆ, ನೀವೇ ನೋಡಿ. ಸೊ ಡೇಸಿಸ್ ಡಿಸ್ಟ್ರಕ್ಷನ್ ವಿಡಿಯೋ ಬರೀ ಪೀಟರ್ ಸ್ಕಲ್ಲಿನೇ ಮಾಡಿರಲ್ಲ, ಅದರಲ್ಲಿ ಮೇನ್ ಅಬ್ಯೂಸರ್ ಇರ್ತಾಳೆ ಲೈಸಲ್ ಅರೆಸ್ಟ್ ಮಾಡಿ ಅವರು ಬಿಟ್ಬಿಡ್ತಾರೆ. ಏನಕ್ಕೆ? ಡ್ಯೂ ಟು ಲ್ಯಾಕ್ ಆಫ್ ಎವಿಡೆನ್ಸ್. ಅದೇಗೆ ಸಾಧ್ಯ? ಅವಳ ವಿಡಿಯೋಲಿ ಇದ್ದಾಳೆ, ಕ್ಲೀನಾಗಿ ಕಾಣ್ತಿದೆ ಅವಳೇ ಅಬ್ಯೂಸ್ ಮಾಡ್ತಿರೋದಂತ. ಅವಳು ಕೂಡ ಒಪ್ಕೊಂತಾಳೆ, ಹೌದು ನಾನು ಆ ವಿಡಿಯೋಲಿ ಇದ್ದೆ ಅಂದ್ಬಿಟ್ಟು. ಆದರೆ ಅವಳನ್ನ ಬಿಟ್ಬಿಡ್ತಾರೆ ಡ್ಯೂ ಟು ಲ್ಯಾಕ್ ಆಫ್ ಎವಿಡೆನ್ಸ್. ಹೇಗೆ? ಯಾರಿಗೂ ಗೊತ್ತಿಲ್ಲ. ಆದರೆ ತುಂಬ ವರ್ಷ ಆದಮೇಲೆ ಲೈಸರ್ಗೆ ಅವ್ರು ಹಿಡಿತಾಳೆ ಆ್ಯಂಡ್ ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಆಗಿದ ತಕ್ಷಣ ಲೈಸಲ್ ಎಲ್ಲ ಇನ್ಫಾರ್ಮೇಷನ್ ಪೊಲೀಸ್ನ ಕೊಟ್ಬಿಡ್ತಾರೆ. ಪೀಟರ್ ಸ್ಕಲ್ಲಿ ಬಗ್ಗೆ, ನೋ ಲಿಮಿಟ್ ಫನ್ ಬಗ್ಗೆ, ಡಾರ್ಕ್ ವೆಬ್ ಬಗ್ಗೆ ಎಲ್ಲ ಹೇಳ್ಬಿಡ್ತಾರೆ. ಎಷ್ಟಕ್ಕೆ ಸೆಲ್ ಮಾಡೋರು, ಎಂತೆಂಥ ವೀಡಿಯೋಸ್ ಮಾಡೋರು, ಯಾಕಂದರೆ ಲೈಸಲ್ಗೆಲ್ಲ ಗೊತ್ತಿತ್ತು. ಸೊ ಅವಳು ಎಲ್ಲ ಹೇಳ್ಬಿಡ್ತಾಳೆ. ಆ ಎಲ್ಲ ಇನ್ಫಾರ್ಮೇಷನಲ್ಲಿ ಇನ್ನೂ ಸ್ವಲ್ಪ ಇನ್ಫಾರ್ಮೇಷನ್ ಹೇಗಿತ್ತಂದರೆ ಅವ್ರವ್ರ ವಿಕ್ಟಿಮ್ಸ್ನ ಎಲ್ಲೆಲ್ಲಿ ಊತಾಕಿದ್ದಾರೆ, ಹೆಂಗೆ ಸಾಯಿಸಿದ್ರು, ಅವೆಲ್ಲ ಇನ್ಫಾರ್ಮೇಷನ್ ಕೊಡ್ತಿರ್ತಾಳೆ. ಪೊಲೀಸ್ ಮತ್ತೆ ಹೋದರು ಹುಡ್ಕಕ್ಕೆ. ಅದಾದಮೇಲೆ ಏನಾಗುತ್ತೋ ನೀವೇ ನೋಡಿ. ಇಷ್ಟೆಲ್ಲ ಆದಮೇಲೆ ಕೂಡ ಪೀಟರ್ ಸ್ಕಲ್ಲಿ ಜೈಲಲ್ಲಿ ಇರ್ತಾನೆ. ಅವನ ಮೇಲೆ ತುಂಬ ಟ್ರಯಲ್ಸ್ ನಡೀತಿದೆ. ಆದರೂ ಸಹ ಪೀಟರ್ ಸ್ಕಲ್ಲಿ ಲಕ್ಷಾಂತರ ರೂಪಾಯಿ ದುಡಿತಿದ್ದ. ಯಾಕಂದರೆ ಈಗಲೂ ಸಹ ಪೀಟರ್ ಸ್ಕಲ್ಲಿ ಆ ವಿಡಿಯೋಸ್ ಮಾಡಿದೆಲ್ಲ ಜನರಲ್ಲಿ, ಆ ಸ್ನಫ್ ಮೂವಿ ಸರ್ಕಲಲ್ಲಿ ಯಾರು ಇದ್ದಾರೋ, ಆ ಡಾರ್ಕ್ ವೆಬ್ಬಲ್ಲಿ ಯಾರು ಇದ್ದಾರೋ ಅವ್ರು ಇನ್ನೂ ಸಹ ಪೀಟರ್ ಸ್ಕಲ್ಲಿ ಮೂವೀಸ್ನ ತೊಗೊಳ್ತವ್ರೆ. ಇಮ್ಯಾಜಿನ್ ಮಾಡಿ, ಇನ್ನೂ ಎಷ್ಟು ಅಂತ ಜನರಿದ್ದಾರೋ ಲಕ್ಷಾಂತರ ರೂಪಾಯಿ ಕೊಟ್ಟು ಇಂಥ ವೀಡಿಯೋಸ್, ಪೀಟರ್ ಸ್ಕಲ್ಲಿದ್ದು ಕಚಡ, ಈ ಕೇವಳು, ಈ ಥರ್ಡ್ ಕ್ಲಾಸ್ ಸ್ನಫ್ ಮೂವೀಸ್ ನೋಡೋಕ್ಕೆ. ಸೊ ಡೇಸಿಸ್ ಡಿಸ್ಟ್ರಕ್ಷನ್ ಮೂವಿ ಆದಮೇಲೆ ಡೇಸಿ ವಾಸ್ ರೆಸ್ಕ್ಯೂಡ್. ಎಸ್, ಆದರೆ ಅವಳು ಯಾವತ್ತೂ ಆ ಟ್ರಾಮಾಯಿಂದ ಆಚೆ ಬರೋಕ್ಕಾಗಲ್ಲ. ಪೀಟರ್ ಸ್ಕಲ್ಲಿ ಅವ್ರು ಏನೇನು ಟ್ರಾಮಾ ಕೊಟ್ಟನೋ ಅದರಿಂದ ಅವಳು ಆಚೆ ಬರೋಕ್ಕೆ ಆಗಲ್ಲ. ನನಗಿನ್ನೂ ನಂಬೋಕ್ಕೆ ಆಗ್ತಿಲ್ಲ, ಇಂಥ ಜನರು ನಮ್ಮ ಮಧ್ಯೆ ಇರ್ತಾರೆ, ಇಂಥ ವೀಡಿಯೋಸ್ ನೋಡೋಕ್ಕೆ ಇಷ್ಟಪಡ್ತಾರೆ, ತಗೊಳ್ತಾರೆ. ಇನ್ನು ನಮ್ಗೆ ಗೊತ್ತೂ ಆಗಲ್ಲ ಇಂಥ ಜನರು ನೋಡೋಕ್ಕೆ ಹೇಗಿದ್ದಾರೆ, ಹೆಂಗೆ ಕಾಣ್ತಾರೋ, ನಮ್ಮ ಮಧ್ಯನೇ ಇರ್ತಾರೋ. ವಾಟ್ ಇಫ್ ನಮ್ಮ ಫ್ರೆಂಡ್ಸ್ ಮಧ್ಯೆ ಒಬ್ರು ಇರ್ಬೋದು, ಇಲ್ಲ ನಮ್ಗೆ ಗೊತ್ತಿರೋರ ಮಧ್ಯೆ ಒಬ್ರು ಇರ್ಬೋದು, ಏನು ಹೇಳೋಕ್ಕಾಗಲ್ಲ. ನನ್ನ ಮೈಂಡ್ಸೆಟ್ ಅಂತೂ ಕಂಪ್ಲೀಟ್ಲಿ ಚೇಂಜ್ ಆಗಿಬಿಟ್ಟಿದೆ ಈ ಸ್ಟೋರಿ ಓದಾದ್ಮೇಲೆ. ನನ್ನ ಮಕ್ಕಳಾದರೆ ನಾನು ಡೆಫಿನೆಟ್ಲಿ ಯಾರೇ ಗೊತ್ತಿಲ್ಲದಿರೋರು ಮನುಷ್ಯ ಅವ್ರ ಹತ್ರನೂ ಬರೋಕ್ಕೆ ಬಿಡಲ್ಲ ನಾನಂತೂ. ಒಂದು ಕಡೆ ನನ್ನ ತಲೆಯಲ್ಲಿ ಏನು ಯೋಚನೆ ಇದೆ ಅಂದರೆ, ಇಲ್ಲ ಈ ಸ್ಟೋರೀಸ್ ಎಲ್ಲ ಏನು ಈಗ ನಾನು ಹೇಳಿದ್ನೋ ಇವೆಲ್ಲ ನಿಜ ಇಲ್ಲ, ಇದು ಯಾರೋ ಕಟ್ ಕತೆ ಹೇಳಿದ್ದು ನಂಬಾರ್ದಂತ. ಬಟ್ ಆದರೆ ಅದು ಸತ್ಯ ಅಲ್ಲ. ಈ ವಿಡಿಯೋಸ್ ಆ್ಯಕ್ಚುಲಿ ಮತ್ತು ಈ ಘಟನೆ ನಿಜವಾಗಿ ನಡೆದಿದೆ. ಆ್ಯಂಡ್ ದಿಸ್ ಈಸ್ ಅ ಟ್ರೂ ಸ್ಟೋರಿ.